ಹಲೋ ಟೈಲರ್ಸ್, ನಾನು ಶ್ರೀಧರ್ ವೆಂಕಟೇಶ್. ಮೆಜರ್ಮೆಂಟ್ ಟೇಪು ಯೂಸ್ ಮಾಡ್ದಲೇ ಬರೀ ಅಳತೆ ಬ್ಲೌಸ್ ಇಟ್ಕೊಂಡು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ. ಇದು ಕಟ್ಟಿಂಗ್ ಕಲ್ತಿರೋರಿಗೆ ತುಂಬ ಈಸಿ ಅನಿಸ್ತದೆ, ಕಲಿದೇ ಇರೋರಿಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಪರವಾಗಿಲ್ಲ, ಒಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು, ನೀವು ಕಟ್ ಮಾಡ್ಬೋದು. ನೋಡಿ, ಈಗ ಮೆಜರ್ಮೆಂಟ್ ಇಟ್ಟು ನೆಕ್ಕು, ಸ್ಲೀವ್ಸು ಎಲ್ಲ ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡ್ಬೋದು. ಬ್ಲೌಸ್ ಇಟ್ಕೊಂಡು ಕಟ್ ಮಾಡೋದು ತುಂಬ ಈಸಿ. ಈ ಮೆಜರ್ಮೆಂಟ್ ಟೇಪ್ ಯೂಸ್ ಮಾಡ್ಕೊಂಡು ಕಟ್ ಮಾಡೋದು ತುಂಬ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಕಷ್ಟವೂ ಇದೆ. ಎಲ್ಲರಿಗೂ ಈಸಿಯಾಗಿ ಮಾಡೋಕ್ಕಾಗಲ್ಲ. ಅದು ಸ್ಕೂಲಲ್ಲಿ ತಿಳ್ಕೊಂಡು ಟ್ರೈನಿಂಗ್ ತೊಗೋಬೇಕು. ನಾನು ಹೇಳ್ಕೊಡ್ತಾ ಇರೋದು ತುಂಬ ಈಸಿ. ಸ್ವಲ್ಪ ಕಲ್ತಿರೋರಿಗೆ ಇನ್ನೂ ಈಸಿ ಆಗುತ್ತೆ, ಹೊಸಬ್ರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಹೇಗೆ ನೀಟಾಗಿ ಕಟ್ ಮಾಡೋದು, ಮೆಜರ್ಮೆಂಟ್ ಟೇಪ್ ಇಲ್ಲದೇ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇದರಲ್ಲಿ ವಿಡಿಯೋದಲ್ಲಿ ಬರೀ 3 ನಿಮಿಷ ಮಾತ್ರ ಇದೆ. ಫುಲ್ಲು ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ಆ ಟೈಮಿಂಗ್ ಸಾಲದು. ನೆಕ್ಸ್ಟು ಇದೇ ಕಂಟಿನ್ಯೂ ವಿಡಿಯೋ ಮಾಡಿ ಇನ್ನೊಂದು ಸಲ ಹಾಕ್ತೀನಿ. ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ಫ್ರಂಟು ಸ್ವಲ್ಪ ಬಂದಿದೆ ವಿಡಿಯೋ. ಫ್ರಂಟ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋದು ಫುಲ್ಲು. ನೋಡಿ, ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಕಟ್ಟಿಂಗು. ಮಾರ್ಕ್ ಪೀಸೇ ಮಿಸ್ ಆಯ್ತಾಯಿತು. ಇದು ಇಷ್ಟು ಕಟ್ಟಿಂಗ್ನ 3 ನಿಮಿಷನೂ ಆಗಿಲ್ಲ ಅನಿಸುತ್ತೆ. 3 ನಿಮಿಷ ಕಟ್ ಮಾಡಿದ್ದೀನಿ ಇಷ್ಟು ಕಟ್ಟಿಂಗು. ಫ್ರಂಟು ನೆಕ್ಕು ಡೀಪನ್ನ ಎಷ್ಟಿದೆ ಅಂತ ಮಾರ್ಕ್ ಹಾಕ್ಕೊಂಡು ಮೊದಲೇ ಡೀಪ್ ಕಟ್ ಮಾಡ್ಕೊಳ್ಳೋದು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನೋಡಿರಿ.